ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾವು ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗೋಣ. ಏನು ವಿಶೇಷ ಅಂತ, ಇದು ತುಂಬ ರಿಕ್ವೆಸ್ಟ್ ಆದಂಥ ವಿಡಿಯೋ. ಇದು ತುಂಬ ಜನ ಕೇಳ್ತಾ ಇದ್ರಿ ಈ ಜಾಗನ ತೋರಿಸಿ ನಮಗೆ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ನೋಡಿ ನಾವು ಬಂದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಬಂದಿದ್ದೀವಿ ಅಂದರೆ ಭುವನಗಿರಿ ಕರ್ನಾಟಕದ ಏಕೈಕ ದೇವಸ್ಥಾನ ಕನ್ನಡಾಂಬೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ಇರೋದು ಭುವನೇಶ್ವರಿ ಕನ್ನಡಾಂಬೆ. ಹಾಗೆ ಇದೇ ದೇವಸ್ಥಾನದಿಂದ, ಇದೇ ಕನ್ನಡ ಮಾತೆ ದೇವಸ್ಥಾನದಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಲ್ಲ, ಅಲ್ಲಿಗೆ ಜ್ಯೋತಿನ ಇಲ್ಲಿಂದ ತಗೊಂಡು ಹೋಗಿನೇ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ನೋಡಿ ದೇವಸ್ಥಾನದ ಹೊರಾಂಗಣ. ಒಳಗಡೆ ಹೋಗೋಣ ಬನ್ನಿ. ಹಾಗೆ ಇಲ್ಲಿ ಬರೆದಿದ್ದಾರೆ ನೋಡಿ, ಇತಿಹಾಸ ಬರೆದಿದ್ದಾರೆ, ಶಾಸನ. ಇದನ್ನು ಓದ್ಕೊಳ್ಳಿ ನೀವು. ನನಗೆ ಅದನ್ನು ಹೇಳಲಿಕ್ಕೆ ಅಷ್ಟೊಂದು ಬೇಗ ಇದಾಗುತ್ತೆ ಅಂದ್ಕೊಂಡು. ಬನ್ನಿ ಬಂಧುಗಳೇ, ಒಳಗಡೆ ಹೋಗೋಣ. ದೇವಿ ಹೇಗೆ ಕೂತಿದ್ದಾಳೆ ಅಂತ ನೋಡೋಣ. ಅದಕ್ಕಿಂತ ಮೊದಲೇ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ಲೈಕನ್ ಒತ್ತಿದ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನೋಡಿ, ನಾನು ಹೊರಗಡೆನೂ ಒಂದ್ಸಲ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಒಳಗಡೆಕ್ಕಿಂತ ಮುಂಚೆ ಹೊರಗಡೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅಂದ್ಕೊಂಡು. ಹಾಗೆ ಈ ದೇವಿ ಪುರಾತನ ಕಾಲದ ದೇವಸ್ಥಾನ. 2000 ವರ್ಷದ ಹಿಂದೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೂ ಮೊದಲೇ ಇದು ಉದ್ಭವ ಆದ ಮೂರ್ತಿ. ಇದು ಕೆತ್ತಿ ಮಾಡಿದ್ದ ಅಲ್ಲ, ಉದ್ಭವ ಮೂರ್ತಿ. ಹಾಗೆ ತ್ರಿಕಾಲ ಪೂಜೆ ಮಾಡಿಸ್ಕೊಂತಿರೋಂಥ ತಾಯಿ. ತ್ರಿಕಾಲ ಪೂಜೆ ಅಂದರೆ ಗೊತ್ತಲ್ಲ ಸ್ನೇಹಿತರೆ, ಒಂದು ದಿವಸಕ್ಕೆ 3 ಸಲ ಪೂಜೆ ಆದರೆ ತ್ರಿಕಾಲ ಪೂಜೆ ಅಂತ ಹೇಳ್ತಾರೆ. ಸಾಧಾರಣ ಎಲ್ಲ ದೇವಸ್ಥಾನದಲ್ಲೂ ಇರೋದಿಲ್ಲ, ಭಾಳ ರೇಯರ್ ಆಗಿರುತ್ತೆ ತ್ರಿಕಾಲ ಪೂಜೆ ಇರೋಂಥ ದೇವರು. ಇಲ್ಲಿ ಹಾಗೇನೆ ಮಧ್ಯಾಹ್ನ ಸಂಜೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಪೂಜೆ ಆಗುತ್ತೆ ಇಲ್ಲಿ. ಹಾಗೆ ಉದ್ಭವ ಆದ ಮೂರ್ತಿ ಇದು. ಬಿಳಿಗಿ ರಾಜರು ಇಲ್ಲಿ ಈ ದೇವಿನ ಪುನಃ ಪ್ರತಿಷ್ಠಾಪನೆ ಮಾಡಿದ್ರು, ಜೀರ್ಣೋದ್ಧಾರ ಮಾಡಿದ್ರು ಅಂತ ಪ್ರತೀತಿ ಇದೆ. ಹೆಚ್ಚೇನು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ತುಂಬಾ ಚಿಕ್ಕವರಿಂದ ನೋಡ್ತಾ ಬಂದಿದ್ದ ದೇವಸ್ಥಾನ ಇದೇ ತರ ಇತ್ತು. ನಾನು ನೋಡ್ತಾ ಇರೋ ಪ್ರಕಾರ ನನಗೆ ಒಂದು 15-14 ವರ್ಷ ತನಕ ಪ್ರತಿ ವರ್ಷ ಹೋಗ್ತಿದ್ವಿ ನಾವು ಜಾತ್ರೆಗೆ. ನಮ್ಮ ತವ್ರ ಮನೆಯಿಂದ 9 ಕಿಲೋಮೀಟರ್ ಆಗುತ್ತೆ. ನಮ್ಮ ಸಿದ್ದಾಪುರದಲ್ಲಿ ಕನ್ನಡಾಂಬೆ ನೆಲೆಸಿದ್ದಾಳೆ. ನಮ್ಮ ಸಿದ್ದಾಪುರದಲ್ಲಿ ಕನ್ನಡಾಂಬೆ ಇದ್ದಾಳೆ ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಆಗುತ್ತಲ್ವಾ ಬಂಧುಗಳೇ. ಇದು ಯಾವ ಸಿದ್ದಾಪುರ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿರತಕ್ಕಂಥ ಸಿದ್ದಾಪುರ ತಾಲೂಕಲ್ಲಿ ಭುವನಗಿರಿ ಅನ್ನೋ ಬೆಟ್ಟದ ಮೇಲೆ ಭುವನೇಶ್ವರಿ ಇದ್ದಾಳೆ. ಇದರ ಹೆಸರು ಭುವನಗಿರಿ. ಗಿರಿ ಅಂದರೆ ಬೆಟ್ಟನೇ ಅಲ್ವಾ, ಹಾಗೆ ಭುವನಗಿರಿ, ಭುವನೇಶ್ವರಿ ಅಂತ ಹೇಳ್ತೀವಿ. ಹಾಗೆ ನೋಡಿ ಎದುರುಗಡೆ ಏನಿದೆ ಗೆಸ್ ಮಾಡಿ, ಏನು ಅಂತ ಕಮೆಂಟ್ ಮಾಡಿ. ಎಷ್ಟು ಚಂದ ಇದೆ ಅಲ್ವಾ? ನನಗಂತೂ ಇದನ್ನ ನೋಡಿ ಸುತ್ತವರೆದು 2-3 ಸಲ ಇದನ್ನ ವಿಡಿಯೋ ಮಾಡಿಕೊಂಡೆ. ಹಾಗೆ ಬಂಧುಗಳೇ, ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕಾದ್ರೆ ಇಲ್ಲಿಂದ ಜ್ಯೋತಿ ತಗೊಂಡು ಹೋಗ್ತಾರೆ. ಅದೊಂದು ಮಾತ್ರ ಕ್ಲೀನಾಗಿ ಗೊತ್ತು ನನಗೆ. ಹಾಗೆ ಕಲ್ಲಿಂದನೇ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಪುರಾತನ ದೇವಸ್ಥಾನ, ತುಂಬ ಇತಿಹಾಸ ಇದೆ ಇದಕ್ಕೆ. ಕುಮಟಾ ರಸ್ತೆಯಲ್ಲಿದೆ. ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ಇದೆಯಲ್ಲ, ಸಿದ್ದಾಪುರದಿಂದ ಕುಮಟಾ ರಸ್ತೆಯಲ್ಲಿ ಹೋದರೆ ಮೇನ್ ರೋಡಲ್ಲೇ ಕಾಣಿಸುತ್ತೆ. ನೋಡಿ ಕಳಸ ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಈ ಕಳಸ ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ನೋಡೋಣ, ಕಮೆಂಟ್ ಮಾಡಿ. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ? ಹತ್ರದಿಂದ ನೋಡಿ ಭಾಳ ಖುಷಿ ಆಗುತ್ತೆ. ನಾನು ಇವಾಗ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ನಾವು ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಹೋಗ್ತಿದ್ವಿ, ಒಂದು 8-9 ಕಿಲೋಮೀಟ್ರ್ ಪ್ರತಿ ವರ್ಷ ನಾವು ಚಿಕ್ಕವರು ಇರ್ತಾ. ಇವಾಗ ನಾನು ಜಾತ್ರೆಗೆ ಹೋಗದೆ ಸುಮಾರು ವರ್ಷ ಆಗೋಯ್ತು, ನಾವು ಬೇರೆ ಬೇರೆ ಊರಲ್ಲಿ ಇರೋದ್ರಿಂದ. ಹಾಗೆ ಇಲ್ಲಿ ಹಸೆ ಚಿತ್ತಾರ ಮಾಡ್ತಿದ್ರು. ಹಸೆ ಚಿತ್ತಾರದ್ದು ಒಂದು ಶಿಬಿರ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಹಸೆ ಚಿತ್ತಾರದ ಶಿಬಿರ ಮಾಡ್ತಾಯಿದ್ರು. ಶಿಬಿರ ಅಂದರೆ ಪ್ರಾಕ್ಟೀಸ್ ಕೊಡ್ತಾಯಿದ್ರು. ಅದರಲ್ಲಿ ಹೆಣ್ಮಕ್ಳು, ಗಂಡು ಮಕ್ಕಳು,
ವಯಸ್ಸಾದವರು, ಚಿಕ್ಕ ಮಕ್ಕಳು, ಮೀಡಿಯಮ್ ಅಂದರೆ ಮಧ್ಯಮ ವಯಸ್ಸಿನವರು, ಎಲ್ಲರೂ, ಹುಡುಗಿಯವರು ಎಲ್ಲರೂ ಕಲಿತಾ ಇದ್ದಾರೆ. ಈ ಕಲಿಕೆ ಅನ್ನೋದಕ್ಕೆ ವಯಸ್ಸಿಲ್ಲ ಅನ್ನೋದಕ್ಕೆ ಇದೇ ನೋಡಿ ಸ್ನೇಹಿತರೆ. ಎಷ್ಟು ಆಸಕ್ತಿಯಿಂದ ಹಸೆ ಚಿತ್ತಾರನ, ಇದು ಒಂದು ಜನಾಂಗದ್ದು ಚಿತ್ತರ ಕಲೆ ಆಗಿತ್ತು ಮೊದಲೇ. ಇವಾಗ ಎಲ್ಲರೂ ಕಲಿತಿದ್ದಾರೆ. ಖುಷಿ ಆಗುತ್ತೆ. ಬೆಳೆಸಬೇಕು ಹೀಗೆ ಯುವ ಪೀಳಿಗೆ ಕಲಿಬೇಕು, ಇದನ್ನೆಲ್ಲನೇ ಇರಬೇಕು, ನಮ್ಮ ಕನ್ನಡದ ಸಂಸ್ಕೃತಿನ ಉಳಿಸ್ಬೇಕು ಅನ್ನೋದು ಖುಷಿ ಆಯಿತು ನನಗೆ. ಅದರಲ್ಲೂ ಇಲ್ಲಿ ತರಗತಿ ಕೊಡ್ತಾ ಇದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ನೋಡಿ, ಚಿಕ್ಕ ಮಕ್ಕಳನ್ನು ಕರ್ಕೊಂಡ್ಬಂದಿದ್ದಾರೆ. ಎಲ್ಲ ಸ್ಕೆಚ್ ಪೆನ್ನಲ್ಲಿ ಫಸ್ಟು, ಅಂದರೆ ಪ್ರಾಕ್ಟೀಸ್ ಅಲ್ವಾ, ಹಾಗಾಗಿ. ಹರ್ಷಿತಾ ಅಳಗೋಡು ಅವರು ಯುವ ಪೀಳಿಗೆ, ಅಂದರೆ ಓದಿ ಎಜುಕೇಷನ್ನು ಮಾಡಿ ಅವರು ಅದು ಏನಂದರೆ ವರ್ಕ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ಕಲೆನ ಕನ್ನೆ ನಾರಾಯಣ ನಾಯ್ಕ ಅಳಗೋಡು ಇವ್ರ ಹತ್ರ ಕಲ್ತರವರು. ಕಲ್ತ್ಬಿಟ್ಟು ನಾನು ಒಬ್ಬಳೇ ಕಲ್ತ್ರೆ ಸಾಕಾಗೋದಿಲ್ಲ, ಎಲ್ಲರೂ ಕಲೀಲಿ ಅಂದ್ಕೊಂಡು ಈ ಆಸಕ್ತಿ ಇದ್ದವರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಒಂದು ಇವೆಂಟ್ ಥರ ಮಾಡ್ಕೊಂಡಿದ್ರು ಅವರು. ನೋಡಿ, ಇದನ್ನ ಬಿಡಿಸಿದ್ದಾರೆ. ಈ ಥರ ಬರುತ್ತೆ. ಫಸ್ಟು ಸ್ಕೆಚ್ ಹಾಕ್ಕೊತಿದ್ದಾರೆ, ಆಮೇಲೆ ಈ ಥರ ಡಿಸೈನ್ ಮಾಡಿಬಿಟ್ಟು ಕಟ್ ಹಾಕಿ ಮನೇಲಿ ಇಟ್ಕೋಬೋದು. ಇವರೇ ನೋಡಿ, ಇಷ್ಟು ಜನ ಚಿಕ್ಕ ವಯಸ್ಸಿನವರಿಂದ ಹಿಡಿದು ದೊಡ್ಡ ಸಾಧಾರಣ ಒಂದು 60-55 ವರ್ಷದವ್ರ ತನಕನೂ ಇದ್ದರು. ಕನ್ನಡಕ ಹಾಕ್ಕೊಂಡ್ರೂ ಪರವಾಗಿಲ್ಲ. ಮತ್ತು ಬೆನ್ನು ಹಿಂಗೆ ಬಗ್ಗಿ ಕಲಿತಿದ್ರು ಅವರು. ಡ್ರಾಯಿಂಗ್ ಮಾಡ್ಕೊತಾ ಇದ್ರು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ತುಂಬ ಹಸೆ ಚಿತ್ತಾರ ಅಂದರೆ ಸ್ನೇಹಿತರೆ, ಇದು ಮದುವೆ ಮನೆಗಳಲ್ಲಿ ನಮ್ಮ ಮಲೆನಾಡಿನಲ್ಲಿ ಸಾಧಾರಣ ಎಲ್ಲರ ಮನೆಯಲ್ಲೂ ಮದುವೆ ಮಾಡ್ತಾರಲ್ಲ, ಮದುವೆ ಮಾಡಬೇಕಾದ್ರೆ ಒಂದು ಗೋಡೆಗೆ, ಅಂದರೆ ಮಧ್ಯದ ಮನೆಯ ಒಂದು ಗೋಡೆಗೆ ಅದು ಈ ಥರ ದಿಕ್ಕಿಗೆ ಆ ಥರ ದಿಕ್ಕಿಗೆ ಅಂತಿರುತ್ತೆ. ಆ ಥರ ಮದುಮಕ್ಕಳನ್ನ ಕೆಳಗಡೆ ಕೂರಿಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಕೆಲವು ಶಾಸ್ತ್ರಗಳು ಮಾಡುವಾಗ ಅಲ್ಲಿ ಅವರನ್ನ ಕೂರಿಸಿ ಮಾಡೋಂಥ ಗೋಡೆಗೆ ಅಂಟಿಸಿರ್ತಾರೆ. ಇವರೇ ಹರ್ಷಿತಾ ಅಳಗೋಡು. ಇವರು ಫಸ್ಟ್ ಕಲ್ತ್ರಂತೆ. ಇವ್ರ ಹತ್ರ ಯಾರು ಅವ್ರ ಗುರುಗಳು ಯಾರಿದ್ದಾರೆ ಅಂದರೆ ಇಲ್ಲಿ ತೋರಿಸ್ತೀರಿ ನೋಡಿ. ಕನ್ಯೆ ನಾರಾಯಣ ಅಳಗೋಡ ಅವ್ರ ಹತ್ರ ಇವ್ರು ಕಲ್ತರು. ಇವ್ರು ಕಲ್ತಿದ್ದು ನೋಡ್ಬಿಟ್ಟು ಇನ್ನಿದ್ದವರೆಲ್ಲ ಇವರು ಹೇಳ್ಕೊಡ್ತಾರಲ್ಲ, ಇವರು ನೋಡಿ, ಇವರಿಗೆ ತುಂಬ ಕಡೆ ಸನ್ಮಾನ ಎಲ್ಲ ಆಗಿದೆ ಅಂತೆ. ನನಗೆ ಅವ್ರನ್ನ ಇವತ್ತೇ ನೋಡಿದ್ದು ನಾನು. ಇವರು ತುಂಬ ಖುಷಿ ಆಯಿತು. ಅವ್ರನ್ನ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ನಮಗೆ ವಯಸ್ಸಾಯಿತು, ಇನ್ನಿದ್ದವರೆಲ್ಲ ಕಲೀಲಿ ಅಂತ, ಅದು ಖುಷಿ ಆಗುತ್ತೆ. ಹಾಗೆ ಈ ಹರ್ಷಿತಾ ಅಳಗೋಡು ಇದ್ದಾರಲ್ಲ, ಅವರು ಕೂಡ ನೋಡಿ, ಅವರ ಆಸಕ್ತಿನೂ ತುಂಬ ಇದೆ. ಅದ್ರ ಜೊತೆಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ಕಲೆನೆಲ್ಲ ಕಲಿಸ್ಬೇಕು ಬೇರೆಯವ್ರಿಗೆ ಅನ್ನೋದು ಒಂದು ಇದೆಯಲ್ಲ, ಅದಕ್ಕೆ ಖುಷಿ ಆಯಿತು ನನಗೆ ನೋಡಿಬಿಟ್ಟು. ಹಾಗೆ ನೀಟಾಗಿ ಹೇಳ್ಕೊಡ್ತಾ ಇದ್ರು ಅವರು. ಹೀಗೆ 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 ಅಂತ ಫಸ್ಟು ಇದನ್ನ ಸ್ಕೆಚ್ ಹಾಕ್ಕೊತಾ ಇದ್ರು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಬರೋದಿಲ್ಲ ಅಲ್ವಾ. ಈ ಚಿತ್ತಾರ ಇದೆಯಲ್ಲ, ಈ ಹಸೆ ಚಿತ್ತಾರ, ಇದನ್ನು ಯಾವಾಗ್ಲೂ ಗೋಡೆ ಮೇಲೆ ಬಿಡಿಸೋರು ಅವಾಗೆಲ್ಲನೇ. ಹಾಗೆ ದೇವಸ್ಥಾನದ ಕೆಳಗಡೆ ಕಲ್ಯಾಣಿ ಇದೆ. ಇಲ್ಲಿ ಸುಮಾರು 150 ಮೇಲೆ ಮೆಟ್ಲಿದೆ. ಎಷ್ಟು ಅಂತ ನಂಗೆ ಅಷ್ಟೊಂದು ನೆನಪಿಲ್ಲ. ಇಲ್ಲಿ ಆ ಮೆಟ್ಲು ಹತ್ತಿ ಇಳಿದು ಅಲ್ಲಿ ಅರ್ಚಕರು, ಪೂಜೆ ಮಾಡೋ ಅರ್ಚಕರು ಪ್ರತಿದಿನ ಇಲ್ಲಿ ನೀರನ್ನೇ ಅಭಿಷೇಕ ಆಗಬೇಕು ತಾಯಿಗೆ. ಹಾಗಾಗಿ ಯಾರು ಕೈ ಕಾಲು ತೊಳೆಯಂಗಿಲ್ಲ, ಎಂಜಲು ಮಾಡೋ ಹಾಗಿಲ್ಲ, ಇಳಿಬಾರ್ದು ಇಲ್ಲಿ. ಹಾಗೆ ತೀರ್ಥ ಪ್ರೋಕ್ಷಣೆ ಮಾಡ್ಕೋಬಹುದು. ಇದು ತೀರ್ಥ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಭುವನೇಶ್ವರಿ ತಾಯಿಗೆ ಇದೇ ನೀರಿಂದ ಪ್ರತಿದಿನ ಅಭಿಷೇಕ ಆಗುತ್ತೆ. ಇಲ್ಲಿ ಮೆಟ್ಲಿದೆ ನೋಡಿ, ಈ ಕಡೆಯಿಂದ ಈ ಕಡೆ ಅಂದ್ರೆ ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆನೂ ಒಂದು ಎಂಟ್ರೆನ್ಸ್ ಇದೆ. ನಾವು ಆವಾಗ ಚಿಕ್ಕವರಿರ್ತಾ ಈ ಕಡೆನೇ ಹತ್ತಿದ್ವಿ. ನಾನು ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ ನೋಡಿ, ಹೀಗೆ ಹತ್ತಿದ್ವಿ ನಾವು ಅಂತ. ನಾನು ಇವಾಗ ಹತ್ತಿ ಹೋಗ್ತಾ ಇದ್ದೀನಿ. ಹೀಗೆ ಹೋಗ್ತಿದ್ದೀವಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನೀವು ಹತ್ರಿ ಅಂತ ಹೇಳ್ತಾ ಇದ್ದೆ. ಮೆಟ್ಲು ಸ್ಟೆಪ್ಸ್ ಎಷ್ಟಿದೆ ಅಂತ ಲೆಕ್ಕ ಇಲ್ಲ ನನಗೆ. ಹಾಗೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಅನ್ನಲ್ಲ ಬಂಧುಗಳೇ. ಮಾರ್ಚ್ 1ನೇ ತಾರೀಕು ಈ ಸಲ ಜಾತ್ರೆ ಇದೆ. ತುಂಬ ಚೆನ್ನಾಗಿರುತ್ತೆ, ವಿಜೃಂಭಣೆ. ಆ ಗುಡ್ಡ ಅಂತ ಅಂತೀವಿ ನಾವು, ಗುಡ್ಡದ ಮೇಲೆ ಎಲ್ಲದೂ ಬಂದಿರುತ್ತೆ ಅಂಗಡಿಗಳು. ನಾವು ಚಿಕ್ಕವ್ರು ಇರ್ತಾ ತುಂಬ ಖುಷಿ ನಡ್ಕೊಂಡು ಹೋಗ್ತಿದ್ವಿ. ಇದೇ ಮೆಟ್ಲು ಹತ್ಕೊಂಡು ಹೋಗ್ತಿದ್ವಿ ನೋಡಿ. ನಮ್ಮ ಮನೆಯವರು ಹೋಗ್ತಾ ಇದ್ದಾರೆ. ನಾನು ಹೋಗಿ ನಮ್ಮ ಮನೆಯವ್ರಿಗೆ ಹತ್ರಿ ಅಂತ ಹೇಳ್ತಾ ಇದ್ದೆ ನಾನು.
ಸ್ಟೆಪ್ಸನ್ನು. ಹಾಗೆ ತುಂಬ ಚೆನ್ನಾಗಿದೆ ಪರಿಸರ, ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್ ಬಂಧುಗಳೇ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ. ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ಕಲ್ಯಾಣಿ. ಎಷ್ಟು ದೊಡ್ಡದಿದೆ ಅಂದರೆ ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಆದರೆ ಭಯಂಕರ ದೊಡ್ಡದಿದೆ ಬಂಧುಗಳೇ.